ಜಾತಿ ಜನಗಣತಿಯ ವಿಚಾರದಲ್ಲಿ ಈಗ ಹಲವು ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ ಸರ್ಕಾರ ತೆಗೆದುಕೊಂಡಂತಹ ಈ ನಿರ್ಧಾರದ ಬಗ್ಗೆ. ಈಗ ವರದಿ ಏನೋ ಕೊಟ್ಟಾಗಿದೆ. ವರದಿಯನ್ನ ಪಡೆದುಕೊಂಡಿರುವಂತಹ ಸರ್ಕಾರ ಮಾಡುವಂತಹ ಮುಂದಿನ ನಡೆಯಾದರೂ ಏನು? ಸಚಿವ ಸಂಪುಟ ಸಭೆಯಲ್ಲಿ ಇದು ಬರುತ್ತೆ. ಅದಾದ ನಂತರ ವಾಟ್ ನೆಕ್ಸ್ಟ್? ಈಗ ಯಾವ ಸಮುದಾಯಗಳ ವಿರೋಧವನ್ನ ಮಾಡ್ತಾ ಇದ್ರು ಆ ಸಮುದಾಯಗಳು ಹೇಗೆ ರಿಯಾಕ್ಟ್ ಮಾಡುತ್ತೆ? ಜಾತಿ ಗಣತಿ ಜ್ವಾಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗ ಜಾತಿ ಗಣತಿ ವರದಿಗೆ ಸಿದ್ಧಗಂಗಾ ಶ್ರೀಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಗಣತಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಸಂದರ್ಶನ ಆಗಿದೆಯೋ ಗೊತ್ತಿಲ್ಲ. ನನ್ನನ್ನಂತೂ ಯಾರು ಬಂದು ಸಂದರ್ಶನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀಗಳು. ನಾನು ಯಾವ ಜಾತಿ ಏನು ಅಂತ ಯಾರು ಕೂಡ ನನ್ನನ್ನ ಕೇಳಿಲ್ಲ. ಜಾತಿ ಗಣತಿಗೆ ನನ್ನ ವಿರೋಧವಿಲ್ಲ. ವೈಜ್ಞಾನಿಕ ಜಾತಿ ಗಣತಿ ಆಗಲಿ ಅಂತ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಇದ್ದಂತ ಪ್ರಶ್ನೆ ಇದೆ. ಹಲವರನ್ನ ಈ ವಿಚಾರದಲ್ಲಿ ಯಾರು ಕೇಳೇ ಇಲ್ಲ. ಅವರಷ್ಟಕ್ಕೆ ಅವರೇ ಮಾಡಿಕೊಂಡು ಜಾತಿ ಗಣತಿಯನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದೇ ಆರಂಭದಿಂದಲೂ ಬರ್ತಾ ಇದ್ದಿದ್ದು ಆರೋಪ. ಗೊತ್ತಿಲ್ಲ, ಹಿಂದೆಲ್ಲ ಇದಕ್ಕೇನು ವಿರೋಧ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಾತಿ ಆಧಾರದ ಮೇಲೆ ಅವ್ರಿಗೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಆದರೆ ವೈಜ್ಞಾನಿಕವಾಗಿ ಆಗಿಲ್ಲ, ವ್ಯಾಪಕವಾಗಿ ಎಲ್ಲರನ್ನೂ ಸಂದರ್ಶನ ಮಾಡಿಲ್ಲ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದು ಆಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮಂತಗೂ ಯಾರೂ ಕೇಳಿಲ್ಲ ಇನ್ನೂ ಇದುವರೆಗೂ ಕೂಡ. ಅದರಿಂದ ಎಲ್ಲರನ್ನೂ ಕೇಳಿ ಪ್ರತಿಯೊಬ್ಬರನ್ನೂ ಕೂಡ ವಿಚಾರ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಅದನ್ನು ಸಮರ್ಥನೀಯವಾಗಿ ಮಾಡುವಂತಹ ಎಲ್ಲರಿಗೂ ಸೌಲಭ್ಯಗಳು ಲಭ್ಯ ಆಗುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಮಾಡೋದು ತುಂಬ ಉಪಕಾರ ಆಗ್ತದೆ. ನಮ್ಮ ಹತ್ರ ಏನು ನಾವು ಯಾವ ಜಾತಿ ಏನಕ್ಕೆ ಏನು ಮಾಹಿತಿ ಕೇಳಿಲ್ಲ, ಯಾರು ಬಂದಿಲ್ಲ. ಎಲ್ಲರ ತಕ್ಕೂ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ನಮ್ಗೆ ಯಾರಿಗೂ. ಅದು ಏನು ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಇದು ಪ್ರತಿಯೊಬ್ಬರನ್ನು ಕೇಳ್ತಾರಾ ಇಲ್ಲ ಸಮಾಜದ ಮುಖಂಡರನ್ನು ಕೇಳ್ತಾರಾ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ಜಾತಿಗಳನ್ನೇ ಹೇಗೆ ಮಾಡ್ತಾರೆ ಅಂತ ಅಲ್ಲ, ಹೇಗೆ ಜಾತಿಗಳನ್ನೇ ಹೇಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಅದರಿಂದ ನಾವು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಅದು ಎಲ್ಲರೂ ಒಳಗೊಡಬೇಕೇ ಹೊರತು ಎಲ್ಲರೂ ಬಿಟ್ಟು ಮಾಡೋಂಗಿಲ್ಲ. ಮತ್ತು ಆಯಾಯ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ. ಅದರಂತೆ ಮಾಡೋದು ತುಂಬ ಅನುಕೂಲ ಆಗ್ತದೆ ಎಲ್ಲರಿಗೂ. ಸರ್ಕಾರ ಸೊ ಇದು ಬಹುದೊಡ್ಡದಾಗಿ ಎಲ್ಲರಿಗೂ ಕಾಡ್ತಾ ಇದ್ದಿದ್ದು ಬಹುದೊಡ್ಡ ಪ್ರಶ್ನೆ ಇದು. ಅದರಲ್ಲೂ ಸ್ಪೆಷಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಕೇಳ್ತಾ ಇದ್ದಿದ್ದಿಷ್ಟೇ, ನಮ್ಮ ಸಮುದಾಯಗಳ ವಿಚಾರದಲ್ಲಿ ನೀವು ಯಾರನ್ನೂ ಕೂಡ ಸಂಪರ್ಕಿಸದೇನೆ ಕೇಳಲಾರ್ದೇನೆ ನೀವು ಈ ರೀತಿಯಾಗಿ ಮಾಡಿದಿರಲ್ಲ ಅಂತ ಇತ್ತು. ಈಗ ಸಿದ್ಧಗಂಗಾ ಶ್ರೀಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಮಂಜುನಾಥ್ ನಾಯಕ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ ಸಿದ್ಧಗಂಗಾ ಶ್ರೀಗಳು ಹೇಳ್ತಾ ಇರುವಂಥ ವಿಚಾರ, ಅವರು ಜಾತಿ ಗಣತಿಗೆ ವಿರೋಧವನ್ನ ಮಾಡ್ತಾ ಇಲ್ಲ, ಬಟ್ ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಬೇಕು, ನನ್ನನ್ನು ಕೂಡ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ರ ಮೂಲಕವಾಗಿ ಹೇಳ್ತಾ ಇರೋದು ಬಹುತೇಕರಿಗೆ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಅಲ್ವಾ ಮಂಜುನಾಥ್? ಎಸ್ ಅರುಣ್, ಇವತ್ತು ಸಿದ್ಧಗಂಗಾ ಶ್ರೀಗಳು ಜಾತಿ ಗಣತಿಯನ್ನು ಪರೋಕ್ಷವಾಗಿ ವಿರೋಧಿಸಿದ್ದಾರೆ. ಅಂದರೆ ಅದು ವೈಜ್ಞಾನಿಕವಾಗಿಲ್ಲ ಎನ್ನುವುದನ್ನು ಪರೋಕ್ಷವಾಗಿ ಹೇಳಿರುವಂಥದ್ದು. ಯಾಕಂದರೆ ಈಗಾಗಲೇ ಜಾತಿ ಗಣತಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ, ಆದರೆ ಎಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಸಂಪರ್ಕ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ನನಗಂತೂ ಯಾರು ಬಂದು ಈ ರೀತಿಯ ಮಾಹಿತಿಯನ್ನು ಕಲೆ ಹಾಕಿಲ್ಲ, ನೀನು ಯಾವ ಜಾತಿ ಅನ್ನೋದನ್ನು ಸ್ವತಃ ನನ್ನನ್ನೇ ಬಂದು ಕೇಳಿಲ್ಲ. ಅಂದಾದ ಮೇಲೆ ಅದು ವೈಜ್ಞಾನಿಕವಾಗಿರ್ಲಿಕ್ಕೆ ಸಾಧ್ಯನಾ ಎನ್ನುವಂಥ ಪ್ರಶ್ನೆಯನ್ನು ಸಿದ್ಧಗಂಗಾ ಶ್ರೀಗಳು ಮಾಡಿರುವಂಥದ್ದು. ಜಾತಿ ಆಧಾರದ ಮೇಲೆ ಮತ್ತು ಜಾತಿಗಳ ಸಂಖ್ಯೆ ಆಧಾರದ ಮೇಲೆ ಆಯಾ ಸಮುದಾಯಕ್ಕೆ ಕೊಡಬೇಕಾದಂಥ ಸವಲತ್ತುಗಳನ್ನು ಕೊಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನಾವು ಹೇಳ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿದೆ ಎನ್ನುವಂಥ ಪ್ರಶ್ನೆಯನ್ನು ಸಿದ್ಧಗಂಗಾ ಶ್ರೀಗಳು ಹಾಕಿರುವಂಥದ್ದು. ಈಗಾಗಲೇ ಕೇವಲ ನಾನೊಬ್ಬನೇ ಇಲ್ಲ, ಹಲವಾರು ರೀತಿಯಲ್ಲಿ ಹಲವಾರು ಸಮುದಾಯದ ಮುಖಂಡರು ಕೂಡ ಇದು ವೈಜ್ಞಾನಿಕವಾಗಿಲ್ಲ ಎನ್ನುವಂಥ ಕೂಗನ್ನು ಎತ್ತಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಅದನ್ನೇ ಹೇಳ್ತಾ ಇರುವಂಥ ಪ್ರಶ್ನೆಯನ್ನು ಏನು ಎತ್ತಾ ಇರುವಂಥದ್ದು. ಯಾಕಂದರೆ ಸ್ವತಃ ನನ್ನ ಬಳಿಯೇ ಬಂದಿಲ್ಲ, ನೀವು ಯಾವ ಜಾತಿ ಅಂತ ಕೇಳಲಿಲ್ಲ ಎನ್ನುವಂಥ ರೀತಿಯಲ್ಲಿ ಸಿದ್ಧಗಂಗಾ ಶ್ರೀಗಳು ಪರೋಕ್ಷವಾಗಿ ಇದು ವೈಜ್ಞಾನಿಕವಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲದೇ ಇದ್ದರೆ ಒಂದು ವೇಳೆ ಕೇವಲ ಆ ಸಮುದಾಯದ ಮುಖಂಡರು ಮಾತ್ರ ಸಂಪರ್ಕ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರಾ, ಆ ರೀತಿ ಇವರ ಈ ಒಂದು ಏನು ವರದಿ ಇದೆಯಾ ಅನ್ನುವುದು ಕೂಡ ನನಗೆ ಅನುಮಾನ ಹುಟ್ಟಾಕಿದೆ ಅನ್ನುವಂಥದ್ದನ್ನು ಕೂಡ ಸಿದ್ಧಗಂಗಾ ಶ್ರೀಗಳು ಹೇಳ್ತಾ ಇರುವಂಥದ್ದು. ಇಲ್ಲಿ ಇಷ್ಟಂತೂ ಸ್ಪಷ್ಟ, ಸಿದ್ಧಗಂಗಾ ಶ್ರೀಗಳ ಜಾತಿ ಗಣತಿಗೆ ಸಿದ್ಧಗಂಗಾ ಶ್ರೀಗಳ ವಿರೋಧ ಇಲ್ಲ, ಆದರೆ ವೈಜ್ಞಾನಿಕವಾಗಿ ಇದು ಆಗಿಲ್ಲ ಎನ್ನುವಂಥದ್ದು ಸಿದ್ಧಗಂಗಾ ಶ್ರೀಗಳು ಸ್ಪಷ್ಟಪಡಿಸಿರುವಂಥದ್ದು. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದೆಲ್ಲವೂ ಕೂಡ ಆಗಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರಬೇಕು. ಆದರೆ ಸಚಿವ ಸಂಪುಟದಲ್ಲಿರುವಂಥ ಸಚಿವರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ, ಆಕ್ಷೇಪವನ್ನು ವ್ಯಕ್ತಪಡಿಸಿದರೆ, ಎಕ್ಸಾಕ್ಟ್ಲಿ ಈಗ ಆಗಿರೋದು ಅದೇ.